ವೀಣಾ ವೀಣಾ ಏನಾಯ್ತಮ್ಮ? ಅಯ್ಯೋ ಯಾಕೆ ಅಳ್ತಿದ್ಯಮ್ಮ? ಏನಮ್ಮ ಆಯ್ತು? ವೀಣಾ ಹೇಳಮ್ಮ ಏನಾಯ್ತು? ವೀಣಾ ಏನಾಯ್ತಮ್ಮ? ಇವರು ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಮಾವ. ಏನ್ ಹೇಳ್ತಿದ್ಯಮ್ಮ? ಏನಾಯ್ತು? ಮತ್ತೆ ಇವರು ಆಫೀಸ್ ದುಡ್ಡನ್ನ ಬ್ಯಾಂಕಿಗೆ ಕಟ್ಟಕ್ಕೆ ಅಂತ ಇವತ್ತು ಮಧ್ಯಾಹ್ನ ಹೋಗ್ತಾ ಇದ್ರಂತೆ. ಆ ದುಡ್ಡನ್ನ ಯಾವ್ದೋ ಕಳ್ಳ ಬಂದು ಕದ್ಕೊಂಡು ಹೋಗ್ಬಿಟ್ನಂತೆ. ಅಯ್ಯೋ ದೇವ್ರೆ, ಕೆಲಸ ಹೋದ್ರೂ ಹೋಗ್ಬೋದು ಅಂತ ಹೇಳ್ತಾ ಇದ್ರು. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ವೀಣಾ, ನಿಜವಾಗ್ಲೂ ದುಡ್ಡು ಕಳೆದು ಹೋಯ್ತಾ ಅಮ್ಮ? ದೇವ್ರೆ, ಏನ್ ಮಾಡೋದು ಅಂತೆ ಎಲ್ಲ ನಮ್ಮ ಹಣೆ ಬರ ಹೀಗಾಗಿದೆ. 5 ಲಕ್ಷ ರೂಪಾಯಿ ಅಂತೆ. ಈಗ ದುಡ್ಡನ್ನ ಕೊಡದೇ ಇದ್ರೆ ಆಫೀಸ್ ಅವರು ಕೆಲಸದಿಂದ ಕಿತ್ತಾಕ್ತಾರೆ. ಆಮೇಲೆ ಪೊಲೀಸ್ರವ್ರಿಗೂ ಕೊಡ್ತಾರಂತೆ. ಹಾಗೇನಾದ್ರೂ ಆಗ್ಬಿಟ್ರೆ ಕೆಲಸನೂ ಹೋಗ್ಬಿಡುತ್ತೆ, ಮರ್ಯಾದೆನೂ ಹೋಗ್ಬಿಡುತ್ತೆ. ಜೀವನ ಪೂರ್ತಿ ಕಳ್ಳ ಅನ್ನೋ ಹಣೆಪಟ್ಟಿ ಕತ್ಕೊಂಡು ಬದುಕಬೇಕಾಗತ್ತೆ. ಅಳ್ಬೇಡ ವೀಣಾ, ಏನ್ ಮಾಡೋದು ಅಂತ ನೋಡೋಣ. ಸಮಾಧಾನ ಮಾಡ್ಕೋ ವೀಣಾ, ಸಮಾಧಾನ ಮಾಡ್ಕೊಳಮ್ಮ. ಏನಾದ್ರು ಯೋಚಿಸೋಣ. ವೀಣಾ ಬಾಮ್ಮ ಇಲ್ಲಿ ಬಾ, 1 ನಿಮಿಷ ಬಾ, ಹೇಳ್ತೀನಿ. ಸಿಂಚನಾ, ಹರೀಶ, ಚೆಲ್ವಿ, ವೆಂಕಿನ್ ಕರ್ಕೊಂಡ್ ಬಾಮ್ಮ. ಸಂತು ಬಾಪ ಇಲ್ಲಿ. ಏನಾಯ್ತತ್ತೆ? ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದ್ಯಾ? ಹೇಳ್ತೀನಿ. ಅದು ಅದ್ ಬಂದು ಮನೇಲಿ ಒಂದು ತೊಂದರೆ ಆಗಿದೆ. ವ್ಯವಹಾರ ಕುದುರೋ ಟೈಮು, ಲೆಕ್ಕ ಚುಕ್ತ ಮಾಡ್ಕೋಬೇಕು. ಏನಮ್ಮ ಮಾಡಲಿ, ಎಲ್ಲ ನನ್ನ ಕರ್ಮ. ಇಂಥ ನನ್ನ ಕೆಲಸ ಕಲ್ ಬಿದ್ದಂಗೆ. ಪೊಲೀಸ್ ಕಂಪ್ಲೇಂಟ್ ಆದರೆ ಮುಗೀತು. ಬ್ರೋ, ಏನಾರಿ ಸಂತು, ನೀನ್ ತಲೆ ಕೆಡ್ಸ್ಕೋಬೇಡಪ್ಪ. ಎಲ್ಲ ಕಷ್ಟಕ್ಕೂ ದೇವ್ರಿದ್ದೇ ಇರ್ತಾನೆ. ಯಾವ ಕಷ್ಟಕ್ಕೆ ದೇವ್ರು ಇದಾನೋ ಇಲ್ವೋ, ನನ್ನ ಕಷ್ಟಕ್ಕೆಂದು ನಮ್ಮಪ್ಪ ಶ್ರೀನಿವಾಸ ಬ್ಯಾಂಕ್ ಹುಂಡಿನಲ್ಲಿ ಕಂತೆ ಇದೆ. ನೋಡಪ್ಪ ಸಂತು, ಇದು ನಮ್ಮನೆ ಸಮಸ್ಯೆ. ನಾವೆಲ್ಲರೂ ಸೇರಿ ಇದನ್ನ ಬಗೆಹರಿಸ್ಕೋಬೇಕು.
ನೋಡಿ, ಒಂದೇ ಸಲ ಅಷ್ಟು ದುಡ್ಡು ಹೊಂದಿಸ್ಕೊಳ್ಳೋದು ಸಂತು ಒಬ್ಬನಿಗೆ ಕಷ್ಟ ಆಗತ್ತೆ. ಎಲ್ರೂ ನಿಮ್ ಕೈಲಾದಷ್ಟು ಸಹಾಯ ಮಾಡಿದ್ರೆ ಸಂತು ಒಳ್ಳೇದಾಗತ್ತೆ. ಅಮ್ಮ ಕೆಲಸ ಹೋದರೆ ನಾನು ಇರೋದಕ್ಕೆ ಕಷ್ಟ ಆಗುತ್ತಮ್ಮ. ಸಂತು ಸಂತು ಸಮಾಧಾನ ಮಾಡ್ಕೊಳ್ಳಪ್ಪ. ಏನಾದರೂ ಒಂದು ದಾರಿ ಹುಡ್ಕೋಣ. ಸಮಾಧಾನ ಮಾಡ್ಕೊಳ್ಳೋ. ಮೇಡಮ್ ಅವರೇ, ಮೇಡಮ್ ಅವರೇ, ನಿಮ್ಮ ಮನೆಗಿಲ್ಲ ಅನ್ನೋದು ನನಗೆ ಗೊತ್ತದೆ. ಆದರೂ ನಾನು ನಿಮ್ಗೆ ತೊಂದರೆ ಕೊಡಬೇಕು ಅಂತ ಬರಲಿಲ್ಲ. ಇದನ್ನು ಕೊಟ್ಟೋಗೋಣ ಅಂತ ಬಂದಿನಿ. ಇದು ನಿಮಗೆ ಬೇಗ ಕೊಡಬೇಕು ಅಂತಲೇ ಬಂದೆ. ಆದರೆ ದಾರಿಲಿ ಯಾರೋ ಸಿಕ್ಕಿ ಮಾತಾಡ್ಕೊಂಡು ನಿಂತ್ಕೊಬಿಟ್ರು. ತಡ ಆಗೋಯ್ತು. ತಗೊಳ್ಳಿ ಮೇಡಮ್ ಅವರೇ. ನನಗೇನೂ ಬೇಕಾಗಿಲ್ಲ. ಮೇಡಮ್ ಅವರೇ, ನನ್ನ ಮೇಲಿನ ಕೋಪ ಪ್ರಸಾದದ ಮೇಲೆ ಯಾಕೆ ತೋರಿಸಿರಿ? ತಗೊಳ್ಳಿ ಮೇಡಮ್ ಅವರೇ. ದೇವಸ್ಥಾನದಲ್ಲಿ ಕೊಟ್ಟಿದ್ದಾರೆ ಅಂದರೆ ತೊಗೋತೀನಿ. ಆದರೆ ನಾನು ತಿನ್ನಬೇಕು ಅಂತ ನೀವು ಏನೇನೋ ಕತೆ ಕಟ್ತಾ ಇದ್ರೆ ನಾನು ತಿನ್ನೋದಿಲ್ಲ. ಮೇಡಮ್ ಅವರೇ, ಯಾಕೆ ನಾನು ಏನೇ ಮಾಡಿದ್ರು ತಪ್ಕೊಂಡು ಹಿಡ್ತೀರಿ? ಒಂದ್ಸಲ ಮಾಡಿರೋ ತಪ್ಪಿಂದ ಹೊರಗೆ ಬರೋಕ್ಕಾಗ್ದೇ ಇನ್ನೂ ಒದ್ದಾಡ್ತವನೆ. ಅಂಥದ್ರಲ್ಲಿ ಮತ್ತೆ ಮತ್ತೆ ತಪ್ಪು ಮಾಡೋಕ್ಕೆ ನಂಗೆ ಬರೋದಿಲ್ಲ. ಅದು ನಾನು ಮಾಡೋದು ಇಲ್ಲ. ಇದು ದೇವಸ್ಥಾನದಲ್ಲಿ ಕೊಟ್ಟರು ಪ್ರಸಾದನೇ. ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಹೋದರೂ ದೇವ್ರ ಮೇಲಿದೆ. ಅದಕ್ಕೋಸ್ಕರ ತಿಂತೀನಿ. ಇವ್ರು ಹಿಂಗೆ ಏನಾದರೂ ತಿಂತಾ ಇದ್ರೆ ಸಾಕು. ಆದರೆ ಮನೇಲಿ ಮಾಡಿದ್ದನ್ನು ಏನೂ ತಿನ್ನಲ್ವಲ್ಲ. ಇದಕ್ಕೇನು ಮಾಡೋದು? ಸುಳ್ಳು ಹೇಳಿದ್ರೆ ಕಣ್ಣಿಡ್ದು ಬಿಡ್ತಾರೆ, ನಿಜ ಹೇಳಿದ್ರೆ ಒಪ್ಕೊಳ್ಳೋಕೆ ಇಲ್ಲ. ಹೆಂಗಿದನ್ನೆಲ್ಲ ಸರಿ ಮಾಡೋದು ಒಂದು ಗೊತ್ತಾಯ್ತಲ್ವಲ್ಲ. ಪ್ರಸಾದ ಕೊಟ್ಟಾಯ್ತಲ್ಲ, ಇನ್ನೂ ಯಾಕೆ ಇಲ್ಲೇ ನಿಂತಿದ್ದೀರಾ? ಅಮ್ಮ ಏನಾದರೂ ನನಗೆ ಲಾಲಿ ಹಾಡಿಸಿ ಮಲಗಿಸ್ಬೇಕು ಅಂತ ಹೇಳಿದಾರಾ? ಅಂಥ ಭಾಗ್ಯ ನನಗಿನ್ನೂ ಬಂದಿಲ್ಲ ಕಂಡುಬಿಡಿ ಮೇಡಮ್ ಅವರೇ. ನೀವೇನು ಬೇಜಾರು ಮಾಡ್ಕೊಬಿಡಿ, ತಿನ್ನಿ.
ಹೇಳು. ನಾನೇನು ಅನ್ಕೋತೀನಿ, ನೀನೇನು ಕೇಳಿದ್ರು ಹ್ಞೂ ಅಂತೀನಿ. ಕೇಳು. ಓ, ಸಂತೋಷ್ ಬಾವಂಗೆ ದುಡ್ಡು ಕೊಡೋಣ ಅಂತ ಹೇಳ್ತಾ ಇದೆಯಾ? ಆದರೆ ಅವ್ರಿಗೆ ಬೇಕಾಗಿರೋದು 5 ಲಕ್ಷ, ನಮ್ಮ ಹತ್ರ ಇರೋದು ಒಂಚೂರು ರೂಪಾರು. ನಾವು ಅವ್ರಿಗೆ ಕೊಟ್ರು ಅವ್ರಿಗೆ ಯಾವ ಮೂಲೆಗೂ ಸಾಕಾಗಕ್ಕಿಲ್ಲ. ವೆಂಕಿ, ನೀನು ಯಾಕೆ ಇಷ್ಟೊಂದು ಒಳ್ಳೆಯವನು? ಅವ್ರು ನಿನಗೆ ಎಷ್ಟೆಲ್ಲ ಅವಮಾನ ಮಾಡೋರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆದರೂ ನಿಂಗೆ ಮಾತ್ರ ಅವರಂದ್ರೆ ಸ್ಯಾನೆ ಪ್ರೀತಿ ಅಲ್ವಾ? ವೆಂಕಿ, ನೀನೊಂಥರ ದ್ಯಾವ್ರಿದ್ದಂಗೆ. ನಿಂಗೆ ಪ್ರೀತಿಸೋದು ಬಿಟ್ರೆ ಬೇರೆ ಏನೂ ಗೊತ್ತಾಗಕ್ಕಿಲ್ಲ. ನೀನಂದ್ರೆ ನಂಗಿಷ್ಟ. ಕೆಲಸ ಹೋದ್ರೂ ಹೋಗ್ಬೋದು ಅಂತ ಹೇಳ್ತಾ ಇದ್ರು. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡೋದು ಅಂತೆ, ಎಲ್ಲ ನಮ್ಮ ಹಣೆ ಬರ ಹೀಗಾಗಿದೆ. ಜೀವನ ಪೂರ್ತಿ ಕಳ್ಳ ಅನ್ನೋ ಹಣೆ ಪಟ್ಟಿ ಕತ್ಕೊಂಡು ಬದುಕಬೇಕಾಗತ್ತೆ. ಏನು ಯೋಚಿಸ್ತಿದ್ಯಾ ಲಕ್ಷ್ಮಿ? ಇನ್ನೂ ಸಂತು ದುಡ್ಡು ಕಳ್ಕೊಂಡಿದ್ರ ಬಗ್ಗೆ ಯೋಚಿಸ್ತಿದ್ಯಾ? ಛೇ, ಇತ್ತೀಚೆಗೆ ಈ ಥರ ಕಳ್ತನ ಆಗೋದು ತುಂಬ ಜಾಸ್ತಿ ಆಗೋಯ್ತು. ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ? ಬ್ಯಾಂಕಿಂದ ಆಚೆ ಬಂದಿದ್ದೀನಿ, ಯಾವನೋ ಬಂದು ಪಾಸ್ಬುಕ್ ಕಿತ್ಕೊಂಡು ಹೋಗ್ಬಿಡದ. ಸದ್ಯ ದುಡ್ಡೆಲ್ಲ ಪ್ಯಾಂಟಿನ ಜೇಬಲ್ಲಿ ಇಟ್ಕೊಂಡಿದ್ದೆ. ಪಾಸ್ಬುಕ್ ಹೋಯ್ತಲ್ಲ, ಇನ್ನೊಂದು ತಗೊಂಡ್ರಾಯ್ತು ಅಂತ ಸುಮ್ಮನಾದೆ. ದುಡ್ಡು ಹೋಗಿದ್ರೆ ಏನ್ ಗತಿ ಹೇಳು? ಹೌದು ರೀ, ಇನ್ ಮುಂದೆ ಹುಷಾರಾಗಿರಿ. ಪಾಪ ಸಂತು ನೋಡಿ ಹಣ ಕಳ್ಕೊಂಡು ಅವನ ಪರಿಸ್ಥಿತಿ ಹೇಗಾಗಿದೆ ಅಂತ. ಹೌದು ಲಕ್ಷ್ಮಿ, ನನಗೂ ಅದೇ ಯೋಚನೆ. ಇಂಥ ಹಣಕಾಸಿನ ವ್ಯವಹಾರ ಮಾಡುವಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು. ಛೇ, ಎಂತೆಂಥ ಜನ ಇರ್ತಾರೆ ನೋಡು. ರೀ, ಈ ರೀತಿ ಇನ್ನೊಬ್ಬರ ದುಡ್ಡನ್ನ ಕದ್ಕೊಂಡು ಹೋಗ್ತಾರಲ್ವಾ, ಅವ್ರಿಗೇನು ಅನ್ಸಲ್ವಾ? ದುಡ್ಡು ತಿನ್ನೋದಕ್ಕೆ ಏನ್ರಿ ದಾಡಿ? ನಿಜ, ನಮಗೆ ದುಡ್ಡು ತಿನ್ನೋದ್ರಲ್ಲಿ ಸಂತೋಷ ಸಿಗುತ್ತೆ ನೋಡು, ಹಾಗೆ ಅವ್ರ ಬಹುಶಃ ಹಿಂಗೆ ಕಿತ್ಕೊಂಡು ತಿನ್ನೋದ್ರಲ್ಲೇ ಸುಖ ಅನ್ಸುತ್ತೆ. ಆದ್ರೂ ಈಗ ಸಂತು 5 ಲಕ್ಷನ ಹೇಗ್ ಹೊಂದಿಸ್ತಾನ್ರಿ? ಅದನ್ ಕೊಡದೆ ಹೋದ್ರೆ ಕೆಲ್ಸ ಹೋಗುತ್ತೆ, ಜೊತೆಗೆ ಜೈಲ್ಗೂ ಹೋಗ್ಬೇಕಾಗ್ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಮಾಡ್ದೆ ಇರೋ ತಪ್ಪಿಗೆ ನನ್ ಮಗ ಯಾಕ್ರಿ ಶಿಕ್ಷೆ ಅನುಭವಿಸ್ಬೇಕು? ರೀ, ಇದಕ್ಕೆ ನೀವೇ ಏನಾದ್ರೂ ಒಂದ್ ದಾರಿ ಮಾಡ್ಬೇಕು ರೀ. ಇದಕ್ಕಿರೋದು ಒಂದೇ ದಾರಿ ಲಕ್ಷ್ಮಿ, ನನ್ನ PF ಇಂದ 5 ಲಕ್ಷ ತೆಗೆದುಕೊಡೋದು ಅಷ್ಟೇ. ರೀ, ಬೇಡ ರೀ, ಬೇಡ. ಅದು ನಮ್ ಕನ್ಸನ್ನ ಸಾಕಾರ ಮಾಡ್ಕೊಳಕ್ ಇಟ್ಕೊಂಡಿರೋದು. ಅದನ್ನ ತೆಗೆದುಕೊಟ್ರೆ ಮನೆ ಕಟ್ಟೋದಕ್ಕೆ ಏನ್ ಮಾಡ್ತೀರಾ? ಆಟೋ ರಿಪೇರಿ ಮಾಡೋದಕ್ಕೆ ಅಂತಾನೆ
ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿದ್ರಿ. ನಾನು ಬಲವಂತ ಮಾಡಿದ್ದಕ್ಕೆ ಒಪ್ಕೊಂಡ್ರಿ. ಅಂಥದ್ರಲ್ಲಿ 5 ಲಕ್ಷ ತೆಗೆದುಕೊಟ್ರೆ ಮತ್ತೆ ಅದನ್ನ ಹೇಗೆ ಸಂಪಾದನೆ ಮಾಡ್ತೀರಾ? ನೋಡು, ಆ ದುಡ್ಡು ಇಷ್ಟು ದಿನ ಕೂಡಾಕಿರೋದನ್ನೇ ಒಂದು ಮನೆ ಕಟ್ಟೋದಕ್ಕೆ. ಒಂದು ಮನೆ ಕಟ್ಟಿ ನಾವೆಲ್ಲ ಒಟ್ಟಿಗೆ ಇದ್ದು ಸಂತೋಷವಾಗಿರೋಣ ಅಂತ. ಆದರೆ ಈ ಮಕ್ಕಳ ಕಷ್ಟ ನೋಡ್ಕೊಂಡು ಹೆಂಗಿರ್ತೀಯ? ಈಗ ನಾವು ಕೊಟ್ಟು ಆ ಕಷ್ಟ ಪರಿಹಾರ ಆದರೆ ನಾಳೆ ಮಕ್ಕಳು ನಾವು ಎಲ್ಲ ಒಟ್ಟಿಗೆ ದುಡ್ಡಾಗಿ ಮನೆ ಕಟ್ಟೋಣ ಬಿಡು. ಹಾಗಲ್ಲ ರೀ, ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡದು. ಅದನ್ನ ಈ ರೀತಿ ಬಳಸ್ಕೊಳ್ಳೋದು ನನಗೆ ಯಾಕೋ ಸರಿ ಕಾಣ್ತಿಲ್ಲ ರೀ. ನೀವು ಬೇರೆ ಎಲ್ಲಾದರೂ ವ್ಯವಸ್ಥೆ ಮಾಡ್ಬೋದಲ್ವಾ? ಏನು ವ್ಯವಸ್ಥೆ ಮಾಡಲಿ ಲಕ್ಷ್ಮಿ? ನನ್ನ ಕೈನಲ್ಲಿ ಏನು ಕೆಲಸ ಇದೆಯಾ? ಯಾವ ಆಧಾರದ ಮೇಲೆ ಸಾಲ ಕೊಡ್ತಾರೆ ಹೇಳು? ನಾವು ಬೇರೆಯವ್ರ ಮುಂದೆ ಹೋಗಿ ಕೈ ಚಾಚೋ ಬದಲು ಇರೋ ದುಡ್ಡನ್ನು ಬಳಕೆ ಮಾಡ್ಕೊಳ್ಳೋಣ. ಬ್ಯಾಂಕಲ್ಲಿರೋ ಬದಲು ಮಗನ ಹತ್ರ ಇದೆ ಅಂತ ಅಂದ್ಕೊಳ್ಳೋಣ. ಅವನಂಗೆ ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ಲಕ್ಷ್ಮಿ, ಅವನಿಗೆ ದುಡ್ಡು ಕೊಡ್ತೀನಿ, ನೀನು ಬೇಡ ಅನ್ಬೇಡ. ಸರಿ ರೀ, ನಿಮ್ಮ ಯೋಚನೆಗೆ ನಾನು ಅಡ್ಡ ಬರಲ್ಲ. ಆದರೂ ಇನ್ನೊಂದ್ಸಲ ಯೋಚನೆ ಮಾಡ್ರಿ. ಯೋಚನೆ ಮಾಡೋದು ಏನೂ ಇಲ್ಲ. ನಾನು ನಿರ್ಧಾರ ಮಾಡಿದ್ದೀನಿ, ಕೊಡ್ತೀನಿ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಎಲ್ಲ ಒಳ್ಳೇದಾಗತ್ತೆ. ಏನಾಗ್ತಿದೆ ನನ್ನ ಜೀವನದಲ್ಲಿ? ಒಂಟಿಯಾಗಿದ್ದೆ, ಅದ್ರ ಹತ್ರ ನಾನು ಎಲ್ಲ ಹೇಳ್ಕೊಬೋದು. ನನ್ನ ಜೀವನಕ್ಕೆ ಅದೊಂದು ಸಿಕ್ತು ಅಂತ ಅಂದ್ಕೊಂಡ್ರೆ ಈಗದೂ ಇಲ್ಲ. ನಾನೊಬ್ಬಳೇ ಇರ್ತೀನಿ ಅಂತ ಅವರೇ ನನಗೆ ತಂದ್ಕೊಟ್ರು. ಆದರೆ ಅವರೇ ಅದನ್ನು ವಾಪಸ್ ಕಿತ್ಕೊಂಡು ಹೋದ್ರು. ಯಾಕವ್ರು ಹೀಗೆ ಮಾಡ್ತಿದ್ದಾರೆ ನಂಗೆ ಒಂದು ಅರ್ಥನೇ ಆಗ್ತಿಲ್ಲ. ಇಷ್ಟೊಂದು ಪೊಸೆಸಿವ್ ಆದರೆ ಹೇಗೆ? ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಕೇರ್ ಮಾಡ್ತಿಲ್ವಾ? ಹಾಗೇನಾದರೂ ಆಗದಿದ್ರೆ ಹೀಗೆ ಅಂತ ಹೇಳ್ಬೋದಿತ್ತಲ್ವಾ? ಈ ಥರ ಹೇಳ್ದೆ ಕೇಳದೆ ವಾಪಸ್ ತಗೊಂಡೋಗಿ ಕೊಟ್ಬಿಟ್ರೆ ನಾನಂತ ತಪ್ಪು ಏನು ಮಾಡಿದ್ದೀನಿ? ಅವ್ರ ಹತ್ರ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ. ಏನು ಮಾಡಲಿ ನಾನು?